ನಾವೀಗ ಇರ್ತಕ್ಕಂಥ ಜಾಗ ಬಂದಳಿಕೆ ಅಂತೇಳಿ. ಸೊ ಬಂದಳಿಕೆ ಇದೆಯಲ್ಲ, ಸೊ ಅದು ಒಂದು ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದಂತ ಪ್ರದೇಶ. ಸೊ ಇದು ಏನು ಅಂದ್ರೆ ನಾಗರಕಂಡ 70ರ ರಾಜಧಾನಿ. ಸೊ ಇಲ್ಲಿ ಎದುರುಗಡೆ ಇದೆಯಲ್ಲ ಸರ್, ಅದು ಮಹಾನವಮಿ ದಿಬ್ಬ, ಜಂಬೂ ಸವಾರಿ. ಎಸ್. ಯಾಕಂದ್ರೆ ನಮ್ಗೆ ನಾಡದೇವತೆ ಬನಶಂಕರಿ ಇದ್ದಾಳೆ ಇಲ್ಲಿ. ಅದ್ರ ಜೊತೆಗೆ 10ನೇ ಶತಮಾನದ ದೇವಸ್ಥಾನಗಳು ಕಾಣ್ತವೆ, ಆನೆ ಕಾಣ್ತಾ ಇದೆ, ಮಹಾನವಮಿ ದಿಬ್ಬ ಇದೆ. ಸೊ ಇಷ್ಟೆಲ್ಲ ಪೂರಕ ದಾಖಲೆಗಳು ನಮ್ಗೆ ಇಲ್ಲಿ ಒಂದು ದಸರಾ ಆಚರಣೆ ನಡೀತಾ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತದೆ. ಎಲ್ರಿಗೂ ನಮಸ್ಕಾರ, ನಾನು ಹೊನ್ನಾಳಿ ಚಂದ್ರಶೇಖರ್. ಇತಿಹಾಸದತ್ತ ಒಂದು ಇಣುಕು ನೋಟವನ್ನು ಹಾಕುವಂತ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ನಾವೀಗ ಇರ್ತಕ್ಕಂಥ ಜಾಗ ಬಂದಳಿಕೆ ಅಂತೇಳಿ. ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತ ಸ್ಥಾನ ಪಡೆದಿರ್ತಕ್ಕಂಥ ಜಾಗ ಇದು ಬಂದಳಿಕೆ ಅಂತೇಳಿ. ನೀವಿಲ್ಲಿ ನೋಡ್ತಾ ಇದ್ದೀರಿ, ತ್ರಿಮೂರ್ತಿ ನಾರಾಯಣ ದೇವಾಲಯ ಬಂದಳಿಕೆ ಅಂತೇಳಿ. ಇಲ್ಲಿ ಒಂದಿಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಬಂದಳಿಕೆ ಅಥವಾ ಬಂದಣಿಕೆ ಎಂದು ಶಾಸನದಲ್ಲಿ ಕರೆಯಲ್ಪಡ್ತದೆ. ಈ ಸ್ಥಳ ನಾಗರಕಂಡ 70 ಅನ್ನುವ ಪಟ್ಟಣವಾಗಿತ್ತು. ಜೈನ ಧರ್ಮ ಮತ್ತು ಕಾಳಮುಖ ಶೈವ ಪಂಥದ ಪ್ರಮುಖ ಕೇಂದ್ರ ಅಂತ ಹೇಳ್ತಾ ಇದ್ದಾರೆ. 7ನೇ ಶತಮಾನದಿಂದ 12ನೇ ಶತಮಾನದವರೆಗೆ ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯ, ಕಳಚೂರ್ಯ, ಹೊಯ್ಸಳ, ಸೇವಣ, ವಿಜಯನಗರ ಕಾಲದಲ್ಲೂ ಪ್ರಮುಖ ನಗರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಬಹಳ ವಿಶೇಷವಾದಂತಹ ಸ್ಥಳ ಇದು. ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಗಡಿಯಲ್ಲಿ ಇರ್ತಕ್ಕಂಥ ಊರಿದು ಬಂದಳಿಕೆ ಅಂತೇಳಿ. ಈ ಊರಿನ ಬಗ್ಗೆ ತಿಳ್ಕೊಬೇಕಾದಂತ ಬಹಳಷ್ಟು ವಿಷಯಗಳಿವೆ. ನಮ್ಮ ಜೊತೆಗೆ ಇತಿಹಾಸ ಆಸಕ್ತರು ಮತ್ತು ಇತಿಹಾಸದ ಅಧ್ಯಯನಕಾರರಂತ ನವೀನ್ ಕುಮಾರ್ ಅದೇ. ನಮಸ್ಕಾರ ನವೀನ್ ಕುಮಾರ್. ನಮಸ್ತೆ ಸರ್. ನಾವು ಈ ಬಂದಳಿಕೆ ಇದ್ರ ವಿಶೇಷವನ್ನ ನೀವು ಹೇಳ್ಬೋದು. ಎಸ್. ಸೊ ಬಂದಳಿಕೆ ಇದೆಯಲ್ಲ, ಸೊ ಅದು ಒಂದು ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದಂತ ಪ್ರದೇಶ. ಸೊ ಒಂದು ರಾಜಧಾನಿ ಕೇಂದ್ರವಾಗಿದ್ದಂತ ಪ್ರದೇಶ ಇವತ್ತು ನೀವು ನೋಡ್ಬೋದು ಬೇಚಾರ ಗ್ರಾಮ. ಇಲ್ಲಿ ಅಧಿಕೃತವಾಗಿ ಒಬ್ಬ ಮನುಷ್ಯನೂ ಕೂಡ ವಾಸವಾಗಿಲ್ಲ. ಇದು ಈ ಏನು ಈ ದೇವಾಲಯ ಇದೆ ಬಲಭಾಗದಲ್ಲಿ, ಇದು ತ್ರಿಮೂರ್ತಿ ನಾರಾಯಣ ದೇವಾಲಯ. ಸೊ ಈಗ ನೀವು ನೋಡಿದ್ರಿ, ಇದು ಸರ್ವ ಧರ್ಮಗಳ ಕೇಂದ್ರ ಆಗಿತ್ತು ಅನ್ನೋದನ್ನ ನಮ್ಗೆ ಹಲವಾರು ಶಾಸನಗಳು ತಿಳಿಸ್ಕೊಡುತ್ತೆ ಸರ್. ಸೊ ಇದು ಏನು ಅಂದ್ರೆ ನಾಗರಕಂಡ 70ರ ರಾಜಧಾನಿ. ನಾಗರಕಂಡ 70 ಅನ್ನೋದು ಒಂದು 70 ಹಳ್ಳಿಗಳನ್ನ ಸೇರಿದಂತ ಒಂದು ಕಂಪಣ. ಸೊ ಈ ಕಂಪಣವನ್ನ ಸುಮಾರು ರಾಜವಂಶಗಳು ಆಳಿದಾವೆ. ಸೊ ಇಲ್ಲಿ ನಂದರು, ಮೌರ್ಯರು ಕೂಡ ಆಳಿರುವ ಬಗ್ಗೆ ದಾಖಲೆಗಳು ನಮಗೆ ಸಿಗ್ತದೆ. ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಸೇಂದ್ರಕರು, ಸೊ ಈ ತರ ಸುಮಾರು ಸಾಮ್ರಾಜ್ಯಗಳು ಇಲ್ಲಿ ಆಡಳಿತವನ್ನ ನಡೆಸಿದಾವೆ. ಕದಂಬರಲ್ಲೇ ಬೇರೆ ಬೇರೆ ಮನೆತನಗಳು ಕೂಡ ಇಲ್ಲಿ ಬರ್ತವೆ. ಸೊ ವಿಶೇಷವಾಗಿ ನಾವು ಏನು ಈ ಪ್ರದೇಶ ನೋಡ್ತಾ ಇದೀವಿ, ಈ ಸುಮಾರು ಒಂದು 25-30 ಎಕರೆ ಟೆಂಪಲ್ ಕಾಂಪ್ಲೆಕ್ಸ್ ಸರ್ ಇದು. ಸೊ ಇನ್ನು ಅಲ್ಲಿ ಒಳಗೆ ಹೋಗ್ತಾ ನಮಗೆ ತುಂಬಾ ಟೆಂಪಲ್ ಸ್ಕೆಲಿಟನ್ಸ್ ಗಳನ್ನ ನಾವು ಕಾಣ್ಬೋದು. ಸೊ ಇಲ್ಲಿ ಎದುರುಗಡೆ ಇದೆ ಸರ್, ಅದು ಮಹಾನವಮಿ ದಿಬ್ಬ. ಸೊ ಈಗ ಭೋಜರಾಜ್ ಪಾಟೀಲ್ ಸರ್ ಏನ್ ಹೇಳ್ತಾರೆ ಅಂದ್ರೆ, ಮಹಾನವಮಿ ದಿಬ್ಬ ನವರಾತ್ರಿ ಪ್ರಯುಕ್ತ ನಾವು ನವ ದುರ್ಗೆಯರನ್ನ ಏನ್ ಪೂಜೆ ಮಾಡ್ತಾ ಇದ್ವಿ, ಆದ್ರ ಏನು ಉತ್ಸವದ ದಿನ, ದಸರಾ ಉತ್ಸವದ ದಿನ ವಿಜಯದಶಮಿನ ಇಲ್ಲಿ ಆಚರಣೆ ಮಾಡ್ತಾ ಇದ್ರು. ಸೊ ಹಾಗಾಗಿನೇ ಎಲ್ಲರ ಬಾಯಲ್ಲೂ ಕೂಡ ಇದು ಮಹಾನವಮಿ ದಿಬ್ಬ ಅಂತಾನೆ ಐತಿಹ್ಯ ಇದೆ. ಈ ಮಹಾನವಮಿ ದಿಬ್ಬ ಸರ್ ಅಂದಾಜು ಯಾವ ಕಾಲದಲ್ಲಿ ಆಗಿರ್ಬೋದು ಇದು ಸರ್? ಇದೆಲ್ಲ ಒಂದೇ 6, 7, 8 ಇಲ್ಲ ಸರ್, ಇದು 9, 10 10ನೇ ಶತಮಾನದ ಅವಧಿಯ ದೇವಸ್ಥಾನಗಳು ಸರ್. ಇದು ಪೂರ್ತಿ ಇಲ್ಲಿರೋದು ಕ್ರಿಸ್ತಶಕ 1060. ಅಲ್ಲಿ ಆನೆಕಲ್ಲು ಸೋಮೇಶ್ವರ ಅಂತ ಇದೆ ಲಾಸ್ಟಿಗೆ, ಅದು 1063. ಸೊ ಹಾಗಾಗಿ ಇಲ್ಲಿರೋ ದೇವಸ್ಥಾನಗಳು ಆಲ್ಮೋಸ್ಟ್ 10ನೇ ಶತಮಾನದ ಅವಧಿಯ ದೇವಸ್ಥಾನಗಳು. ಹಾಗಾದ್ರೆ 10ನೇ ಶತಮಾನದ ಅವಧಿನಲ್ಲಿ ಮಹಾನವಮಿ ದಿಬ್ಬ ಇಲ್ಲಿ ಆಗಿತ್ತು. ಖಂಡಿತ ಸರ್, ಖಂಡಿತ. ಈಗ ವಿಜಯನಗರದಲ್ಲೂ ಸಹ ಮಹಾನವಮಿ ದಿಬ್ಬ ಅಂತ ಇದೆ. ಬೇರೆ ಬೇರೆ ಕಡೆ ಎಲ್ಲ ಇದೆ ನವರಾತ್ರಿ. ಅಂದ್ರೆ ಇದು 10ನೇ ಶತಮಾನದಲ್ಲೇನೆ ದಸರಾ ಆಚರಣೆ ಶುರುವಾಗಿತ್ತು. ಖಂಡಿತ ಸರ್, ಈ ದಸರಾ ಆಚರಣೆ ಇಲ್ಲಿ ಶುರುವಾಗಿತ್ತು ಅನ್ನೋದಕ್ಕೆ ನಾನು ಮುಂದೆ ಹೋದ್ರೆ ನಿಮ್ಗೆ ಇನ್ನೊಂದು ಕುರುವನ್ನ ತೋರಿಸ್ತೀನಿ. ಸೊ ಅಲ್ಲಿ ಅಲಂಕಾರ ಮಾಡಿರ್ತಕ್ಕಂತಹ ಆನೆಯ ಚಿತ್ರವನ್ನೇ ನಾವು ನೋಡ್ಬೋದು. ಅಂದ್ರೆ ಒಂದು ಅಂಬಾರಿ ಹೊರುವ ಆನೆ ಯಾವ ರೀತಿ ಸಿದ್ಧತೆ ಮಾಡಿರ್ತಾರೆ, ಈಗ ಅದೇ ತರ ದೃಶ್ಯನ ನಾವು ಅಲ್ಲಿ ಶಿಲ್ಪಗಳಲ್ಲಿ ಕಾಣ್ಬೋದು. ಅದನ್ನ ನಾವು ಮುಂದೆ ತೋರಿಸ್ತೀವಿ ಸರ್.
ಬಟ್ ಇಲ್ಲಿ ಉತ್ಖನನ ಮಾಡೋದಕ್ಕೆ ಪ್ರಶಸ್ತವಾದ ಸ್ಥಳ ಸರ್ ಇದು. ಹಾ, ಸೊ ಉತ್ಖನನ ಮಾಡೋದ್ರ ಬಗ್ಗೆ ಸರ್ಕಾರ ಅಥವಾ ಯೋಚನೆ ಮಾಡ್ಬೇಕು. ಇಲಾಖೆಗಳು ಯೋಚನೆ ಮಾಡ್ತಾನೆ ಇಲ್ಲ. ಹಾ, ಹಾ. ಸೊ ಬೇರೆ ಕಡೆ ಡಿಸ್ಟರ್ಬೆನ್ಸ್ ಇದೆ, ಓಕೆ, ಬಟ್ ಇಲ್ಲಿ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ. ಈ ಮಹಾನವಮಿ ದಿಬ್ಬದ Yes, sir. ವಿನ್ಯಾಸ ಇದೆಯಲ್ಲ, ವಿಜಯನಗರದಲ್ಲೇ ಮಹಾನವಮಿ ದಿಬ್ಬ ಅಂತಂದ್ರೆ ಅದೊಂದು ಆಲ್ಮೋಸ್ಟ್ ಅದೊಂದು ಕಟ್ಟೆನೆ. ಓಕೆ 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 ಸರ್. ಬಟ್ ಇಲ್ಲಿ ಮಹಾನವಮಿ ದಿಬ್ಬ ಬೇರೆ ತರ ಇದೆ. ಸರ್ ಇಲ್ಲೆಲ್ಲ ಏನು ತ್ರಿಕುಟಾಚಲ ಶೈಲಿಯ ದೇವಸ್ಥಾನಗಳಲ್ಲ. ಹಾ, ಸೊ ಕಾಲ ಕಾಲಕ್ಕೂ ವ್ಯತ್ಯಾಸ ಇದೆ. ಸೊ ಅಲ್ಲಿ ನೀವು 14ನೇ ಶತಮಾನದಲ್ಲಿ ಹ್ಮ್, ನಾವು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತೀವಿ. ಇದು ಪ್ರಾಯಶಃ 10ನೇ ಶತಮಾನದ ಆಸುಪಾಸು. ಅಂದ್ರೆ ಆ 400 ವರ್ಷದಲ್ಲಿ ಏನೇನು ವಿಕಾಸಗಳು ಹ್ಮ್, ಆಗಿದಾವೆ, ಏನೇನು ಹ್ಮ್, ಹ್ಮ್. ಶೈಲಿನಲ್ಲಿ- ಬದಲಾವಣೆಗಳು ಹಾ. ಆಗಿರ್ಬೋದು. ಸೊ ಅದನ್ನು ನಾವು ಗಮನಿಸಬೇಕಾಗತ್ತೆ ಸರ್. ಇಲ್ಲಿ ಪಕ್ಕದಲ್ಲಿ ನಮಗೆ ಏನು ಭಿನ್ನ ಆಗಿರ್ತಕ್ಕಂಥ ಒಂದಷ್ಟು ಶಾಸನಗಳನ್ನ ನೋಡ್ಬೋದು ಸರ್. ಇಲ್ಲಿ ನಾವು ಈಗ ಗಮನಿಸಬೇಕಾದ ಒಂದು ವಿಶೇಷ ಶಿಲ್ಪ ಅಂತಂದ್ರೆ ಹ್ಮ್. ಈ ಈ ಆನೆಯ ಶಿಲ್ಪ. ಹಾ, ಹಾ. ಸೊ 2 ಆನೆಯ ಶಿಲ್ಪಗಳನ್ನ ನಾವು ನೋಡ್ತೀವಿ. ಸೊ ಅಲಂಕಾರ ಆಗಿರ್ತಕ್ಕಂಥ ಆನೆಯ ಶಿಲ್ಪ ಇದು ಹ್ಮ್. ಒಂದು ಭಾಗದಲ್ಲಿ. ಸೊ ಇದು ಮೇಲ್ಗಡೆ ಭಿನ್ನ ಆಗಿದೆ, ಅದು ಇರ್ಲಿ. ಇನ್ನೊಂದು ಆ ಕಡೆ ಒಂದಿದೆ ಆನೆ ಶಿಲ್ಪ. ಬನ್ನಿ ಸರ್. ಆ ಕಡೆ ಕೊನೆಗೆ ಎಸ್. ತೋರಿಸಿರೋದು. ಈ ಆನೆಯ ಅಲಂಕಾರದ ಚಿತ್ರಣ ಅಂತ ಹೇಳಿ ಮಾವುತ ಆನೆಯ ಮೇಲ್ಗಡೆ ಕೂತಿದ್ದಾನೆ. ಆ ಮಾವುತನ ಹಿಂದೆ ಅಂಬಾರಿ ಇದೆ, ಹಾ, ಹಾ. ಇಲ್ಲಿ ಕಾಣ್ತಾ ಇದೆ ನಿಮಗೆ. ಜಂಬೂ ಸವಾರಿ, ಎಸ್. ದಸರಾ ಜಂಬೂ ಸವಾರಿ ಚಿತ್ರಣ ಇರ್ಬೋದಾ ಇದು? ದಸರಾ ಜಂಬೂ ಸವಾರಿನ ನಾವು ಇದುವರೆಗೂ ಏನಂತ ಕರಿತೀವಿ, ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಅವರು ಆಚರಣೆ ಶುರು ಮಾಡಿದ್ರು. ಅಳವಡಿಸ್ಕೊಳ್ತು, ಅವರು ಮುಂದುವರಿಸಿದ್ರು ಅಂತೀವಿ. ಹ್ಮ್. ಸೊ ನಮಗೆ ಪ್ರಾಯಶಃ ಇಲ್ಲಿ 10ನೇ ಶತಮಾನದ ಆಚೆ ಈಚೆಗೆ ಹ್ಮ್. ನಮಗೆ ದಸರಾ ಅಂಬಾರಿಯನ್ನ ಹೊರತಕ್ಕಂತ ಆನೆಯ ಮಾದರಿಯ ಶಿಲ್ಪವನ್ನು ನಾವಿಲ್ಲಿ ನೋಡ್ಬೋದು. ಹ್ಮ್, ಹ್ಮ್. ಸೊ ಈಗ ಹೇಳಿ ದಸರಾ ದಸರಾ ಆಚರಣೆ ಎಲ್ಲಿಂದ ಎಲ್ಲಿಂದ ಪ್ರಾರಂಭ ಶುರು ಆಯ್ತು? ಆಗಿರಬಹುದು? ಒಂದು ಮಹಾನವಮಿ ದಿಬ್ಬ ನಮ್ಮ ಕಣ್ಣೆದುರಿಗೆ ಹಾ, ಕುರುವಾಗಿ ಕಾಣಿಸ್ತದೆ, ಹಾ. ಮಹಾನವಮಿ ದಿಬ್ಬ. ಎರಡನೇದು ಭಿನ್ನ ಆಗಿರ್ತಕ್ಕಂತಹ ಅಂಬಾರಿ ಹೊತ್ತಿರ್ತಕ್ಕಂತಹ ಆನೆಯ ಆನೆಯ ಶಿಲ್ಪ, ಶಿಲ್ಪ. ಮತ್ತೆ ಅಂಬಾರಿನ ಅಲಂಕಾರ ಮಾಡಿರೋ ಆನೆಯ ಶಿಲ್ಪ ಇದು. ಹ್ಮ್. ನೋಡಿ ಅಲ್ಲಿ ಅಲಂಕಾರಗಳು ಹೆಂಗೆ ದಸರಾ ಟೈಮಲ್ಲಿ ಆನೆನ ಆನೆ. ಹ್ಮ್. ಅಲಂಕಾರ ಮಾಡ್ತಾರೆ. ಆನೆಯನ್ನು ಅಲಂಕಾರ ಮಾಡಿದ್ದಾರೆ. ಹೌದು, ಆನೆ ಆನೆ ಅಂಬಾರಿ. ಆನೆ ತಲೆ ಮೇಲೆ ಅಲಂಕಾರ ಮಾಡಿದ್ದಾರೆ, ಬೆನ್ ಮೇಲೆ ಅಲಂಕಾರ ಮಾಡಿದ್ದಾರೆ. ಅದ್ರ ನಂತರ ನೀವು ಅಂಬಾರಿಯನ್ನ ಕೂಡ ಕಾಣ್ಬೋದು, ಮುಂದ್ಗಡೆ ಮಾವುತ. ಇದನ್ನ ನೋಡಿದ್ರೆ ಹ್ಮ್. ಆನೆ ಮೇಲೆ ಅಂಬಾರಿಯನ್ನು ಹೋಗ್ತಾ ಇರ್ತಕ್ಕಂಥದ್ದು ಕಣ್ಣು ಮುಂದೆ ಕಾಣಿಸುತ್ತೆ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿಯ ಗ್ರಾಮ ದೇವತೆ ಬನಶಂಕರಿ, ಹಾ, ಹಾ. ಶಂಕರಿ. ಸೊ ಅಂದ್ರೆ ದೇವಿನೇ ಇಲ್ಲೂ ಕೂಡ. ಹ್ಮ್, ಹ್ಮ್. ಸೊ ಹಾಗಾಗಿ ಇವೆಲ್ಲ ಮೇಲ್ನೋಟಕ್ಕೆ ದಸರಾ ನಮ್ಮ ಜಿಲ್ಲೆಯಿಂದ, ಶಿವಮೊಗ್ಗ ಮಲೆನಾಡು- ಜಿಲ್ಲೆಯ ಹೌದು, ಮಲೆನಾಡಿನಿಂದನೇ ದಸರಾ ಪ್ರಾರಂಭ ಆಚರಣೆ ಆಗಿರುವ ಸಾಧ್ಯತೆಗಳು ಜಾಸ್ತಿ. ಅತಿ ಹೆಚ್ಚಿದೆ. ಹ್ಮ್. ಅದಕ್ಕೆ ಕುರುಹಾಗಿ ನಮಗೆ ದಸರಾ ಅಂಬಾರಿಯನ್ನು ಹೊತ್ತಕ್ಕಂತ ಆನೆ, ಮಹಾನವಮಿ ದಿಬ್ಬ ಹ್ಮ್, ಹ್ಮ್. ಕಣ್ಣಿಗೆ ಕಾಣಿಸ್ತದೆ. ಜೊತೆಗೆ ಶಂಕರಿ, ಬನಶಂಕರಿ ದೇವಾಲಯ. ಆ ಬನಶಂಕರಿಯ ಉಲ್ಲೇಖ ನಮಗೆ 6ನೇ ಶತಮಾನದಿಂದನೇ ಸಿಗುತ್ತೆ ಇಲ್ಲಿ. ಹಾ, ಹಾ. 6ನೇ ಶತಮಾನದಿಂದಲೇ ಈ ಊರು ಅಸ್ತಿತ್ವದಲ್ಲಿ ಇತ್ತು ಅನ್ನೋದಕ್ಕೆ ಶಾಸನಗಳಲ್ಲಿ ಉಲ್ಲೇಖ ಸಿಗ್ತದೆ. ನಾವಿಲ್ಲಿ ದೇವಾಲಯ ಸಂಕೀರ್ಣ ಮತ್ತೆ ಇಲ್ಲಿರೋ ಶಿಲ್ಪಗಳನ್ನೆಲ್ಲ ತೆಗೆದುಕೊಂಡ್ರೆ ಇವೆಲ್ಲ 10-11ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನಗಳು, ಶಿಲ್ಪಗಳು. ಬಟ್ ಶಿಲ್ಪಗಳು. ಆದ್ರೆ ಬನಶಂಕರಿ ಅನ್ನೋ ಬನಶಂಕರಿ ಇತ್ತು. ಉಲ್ಲೇಖ ನಮಗೆ 6ನೇ ಶತಮಾನದಿಂದ ಸಿಗುತ್ತೆ. ಅಲ್ಲ, ಈ ದಸರಾ ಆಚರಣೆನ ನಾವು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ ಈ ನಂತರ ಒಂದು 4-5 ಶತಮಾನಗಳಾದ್ಮೇಲೆ ಬರ್ತಕ್ಕಂಥದ್ದು. ಖಂಡಿತ ಖಂಡಿತ ಸರ್, ಅಂದ್ರೆ ಸರಿಸುಮಾರು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಒಂದು 4-5 ಶತಮಾನ ಮುಂಚೆ ಖಂಡಿತ. ಅದಕ್ಕೂ ಮುಂಚೆನೆ ಇಲ್ಲಿ ಇಲ್ಲಿ ದಸರಾ ಆಚರಣೆ ದಸರಾ ಆಚರಣೆ ಇತ್ತು. ಆಮೇಲೆ ವಿಶೇಷವಾಗಿ ಅದಕ್ಕೆ ಸಂಪರ್ಕ ಇದೆ ಸರ್. ಏನು ಅಂದ್ರೆ ಇಲ್ಲಿ ಏನು ರಾಜ ಮನೆತನಗಳು ಅವಸಾನದ ಅಂಚಿಗೆ ಬಂದು ಇಲ್ಲೇನು ಸೇಂದ್ರಕರು, ಸವಣರು ಏನು ಈ ಭಾಗದಲ್ಲಿ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಜಾನುವಾರುಗಳನ್ನ ಅಪಹರಣ ಮಾಡ್ತಾರೆ, ಹ್ಮ್. ಹೆಣ್ಣು ಮಕ್ಕಳನ್ನ
ಅಪಹರಣ ಮಾಡ್ತಾರೆ. ಹ್ಮ್ ಆ ಟೈಮಲ್ಲಿ ಇಲ್ಲಿದ್ದಂತ ವಿದ್ವಾಂಸರು ಎಲ್ಲ ವಿಜಯನಗರಕ್ಕೆ ಆಶ್ರಯ ಬಯಸಿ ಹೋಗ್ತಾರೆ. ಹ್ಮ್ ಹ್ಮ್ ಇಲ್ಲಿದ್ದ ವಿದ್ವಾಂಸರೆಲ್ಲ ವಿಜಯನಗರ ಕಡೆ ಹೋಗ್ತಾರೆ ಆಶ್ರಯ ಬಯಸಿ. ಸೊ ಆ ತರ ಇಲ್ಲಿಂದ ವಿಜಯನಗರಕ್ಕೆ ಹೋದಂತ ವಿದ್ವಾಂಸರುಗಳು ಈ ದಸರಾ ಆಚರಣೆಯನ್ನ ಅಲ್ಲಿ ಅವರು ಅದ್ರ ಜೊತೆಗೆ ತೆಗೆದುಕೊಂಡು ಹೋಗಿದ್ರು. ತೆಗೆದುಕೊಂಡು ಹೋಗಿರುವ. ಇಲ್ಲಿ ಕತೆ ತಗೋ ಹೋಗಿದ್ದಾರೆ, ಇಲ್ಲಿ ಅಕ್ಕಮದೇವಿ ಕತೆ ತಗೋ ಹೋಗಿದ್ದಾರೆ, ಇಲ್ಲಿ ಅಲ್ಲಮ್ಮ ಪ್ರಭು ಕತೆ ತಗೋ ಹೋಗಿದ್ದಾರೆ. ಹಾ ಸೊ ಇಲ್ಲಿ ಆಚರಣೆನೂ ಕೂಡ ಅವರು ಅಲ್ಲಿ ತಗೋ ಹೋಗಿರೋ ಸಾಧ್ಯತೆ ಇದೆ. ಆದ್ರೆ ಅದ್ರ ಮೇಲೆ ಅಧಿಕೃತವಾಗಿ ಹೇಳೋದಕ್ಕೆ ಒಂದಷ್ಟು ರಿಸರ್ಚ್ ಆಗ್ಬೇಕಲ್ಲ. ಸೊ ಈಗ ನಾವು ಹಿಸ್ಟೋರಿಯನ್ ಅಲ್ಲ, ನಾವು ಈಗ ಪತ್ರಕರ್ತರಾಗಿ, ಆಸಕ್ತರು. ಹೌದು, ಇತಿಹಾಸ ಆಸಕ್ತರು, ಹ್ಮ್. ಪತ್ರಕರ್ತರಾಗಿ ಈ ತರದ ಒಂದು ಎಳೆಯ ಸಾಧ್ಯತೆಯನ್ನ ನಾವು ಹ್ಮ್ ಜನರ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹ್ಮ್ ಬಟ್ ಅದಕ್ಕೆ ಏನು ಇತಿಹಾಸದ ಆಸಕ್ತರುಗಳು ಅದ್ರ ಮೇಲೆ ಒಂದಷ್ಟು ಶೋಧನೆಗಳನ್ನು ಮಾಡಿದ್ರೆ ಹ್ಮ್. ಖಂಡಿತವಾಗಲೂ ಏನು ನಮ್ಮ ಬಂದಲಿಕ್ಕೆ ಹ್ಮ್ ನೇ ದಸರಾನ ನಾಡದೇವತೆ. ನಾಡದೇವತೆ. ಸೊ ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಂದ ವಿದ್ವಾಂಸರುಗಳು ವಿಜಯನಗರದ ಕಡೆ ಪಲಾಯನ ಮಾಡಿದ್ದಕ್ಕೂ ಕೂಡ ನಮಗೆ ಕುರುಹುಗಳು, ದಾಖಲೆಗಳು ಸಿಗ್ತದೆ. ಹ್ಮ್ ಸೊ ಹಾಗಾಗಿ ಮಲೆನಾಡಿನಿಂದನೇ ಇಡೀ ರಾಜ್ಯಕ್ಕೆ ಮೊದಲುಗಳನ್ನು ಕೊಟ್ಟಿರೋದೇ ನಮ್ಮ ಶಿವಮೊಗ್ಗ ಜಿಲ್ಲೆ. ವಿಶೇಷವಾಗಿ ಕನ್ನಡದ ಮೊದಲ ದೊರೆ ಇಲ್ಲಿ ಹುಡ್ತಾನೆ, ಕನ್ನಡದ ಮೊದಲ ಸಾಮ್ರಾಜ್ಯ ಇಲ್ಲಿ ಪ್ರಾರಂಭ ಆಗುತ್ತೆ. ಹ್ಮ್ ಏನು ನಮ್ದು ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಇಲ್ಲಿಯವರೇ ಆಗ್ತಾರೆ, ಹ್ಮ್ ಮೊದಲ ಕವಿಯತ್ರಿ ಇಲ್ಲಿಯವರೇ ಆಗ್ತಾರೆ. ಸೊ ಈ ಮೊದಲ ಯೂನಿವರ್ಸಿಟಿ ನಾವೇನು ಈಗ ನಮ್ಗೆ ತಿಳುವಳಿಕೆ ತಾಳಗುಂದ ಯೂನಿವರ್ಸಿಟಿ ಇರ್ಬೋದು, ಬೆಳ್ಳಿಗಾವಿ ಯೂನಿವರ್ಸಿಟಿ, ಹಾ ಮೊದಲ ಯೂನಿವರ್ಸಿಟಿಗಳು ಇಲ್ಲಿ ಪ್ರಾರಂಭ ಆಗುತ್ತೆ. ಹ್ಮ್ ಸೊ ಹೀಗೆಲ್ಲ ಇರ್ಬೇಕಾದ್ರೆ ಮೊದಲ ದಸರಾ ಆಚರಣೆನೂ ಕೂಡ ನಮ್ಮ ಮಲೆನಾಡಿನಿಂದಲೇ ಆಗಿದೆ. ಅದಕ್ಕಿನ್ನೂ ಸಾಕಷ್ಟು ಶೋಧನೆಗಳಾಗಬೇಕು. ಈ ದೇವಸ್ಥಾನಗಳನ್ನೆಲ್ಲ ನಮ್ಮ ಏನು ಜಿಲ್ಲಾಡಳಿತಗಳು ಗಮನ ಹರಿಸಿ ಹ್ಮ್. ಅಟ್ಲೀಸ್ಟ್ ದಸರಾ ಉತ್ಸವಗಳಲ್ಲಾದ್ರೂ ಇದು ಸ್ತಬ್ಧ ಚಿತ್ರಗಳು ಆದ್ರೆ ಹಾ. ಈ ಏನು ಈ ಬೇಚಾರ ಗ್ರಾಮ ಜನನೇ ಇಲ್ದಿರೋ ಊರಿಗೆ ಒಂದ್ ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಂತ ಅನ್ಸುತ್ತೆ ಸರ್, ಸಹಜವಾಗಿ. ಖಂಡಿತ ಖಂಡಿತ. ಅನ್ಸರ್ ಸರ್. ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 20.7.